ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ದೇವೇಗೌಡರಿಗೆ ಇರತಕ್ಕಂಥ ಅಡ್ಡಿ ಆತಂಕಗಳು ಇವತ್ತು ನಿವಾರಣೆಯಾಗುತ್ತಾ ಅಂತಕ್ಕಂಥ ಒಂದು ಕುತೂಹಲ. ಸಂಸದ ಮುದ್ದಹನುಮೇಗೌಡ ಅವರು ನಾಮಪತ್ರವನ್ನು ವಾಪಸ್ ಪಡಿತಾರ? ಮೊದಲ ಹಂತದ ಚುನಾವಣೆ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಇವತ್ತೇ ಕೊನೆಯ ದಿನ. ಸೊ ಮುದ್ದಹನುಮೇಗೌಡ ಮತ್ತು ಮಾಜಿ ಶಾಸಕ KN ರಾಜಣ್ಣ ಇಬ್ಬರೂ ಕೂಡ ಬಂಡಾಯ ಅಭ್ಯರ್ಥಿಗಳಾಗಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಸೊ ಈಗ ನಾಮಪತ್ರ ವಾಪಸ್ಸಿಗೆ ರಾಜಣ್ಣ ಅವರಿಗೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಮುದ್ದಹನುಮೇಗೌಡರ ಜೊತೆ ನಿನ್ನೆ ಮನವೊಲಿಕೆ ಸಭೆಯನ್ನು ದೋಸ್ತಿ ಮುಖಂಡರು ಮಾಡಿದ್ರು. ಹಾಗಾಗಿ ಮುದ್ದಹನುಮೇಗೌಡರು ನಿನ್ನೆ ತನಕನೂ ನಾನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ ಅಂತಿದ್ದವರು ಇವತ್ತೇನಾದರೂ ಸಂಧಾನ ಮಾತುಕತೆಗೆ ಒಪ್ಪಿ ವಾಪಸ್ ಪಡಿತಾರ? ಆ ಮುಖಾಂತರ ದೇವೇಗೌಡರಿಗೆ ಇರತಕ್ಕಂಥ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತಾ ಅಂತಕ್ಕಂಥದ್ದನ್ನ ಇವತ್ತು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಮುದ್ದಹನುಮೇಗೌಡರ ಜೊತೆ ನಡೆಸಿರ್ತಕ್ಕಂಥ ಮನವೊಲಿಕೆ ಸಭೆ ಯಶಸ್ವಿ ಆಗಿದೆಯಾ? ಇವತ್ತು ಅವರು ನಾಮಿನೇಷನ್ ವಾಪಸ್ ತಗೋತಾರ? ಈಗ ಏನ್ ಹೇಳ್ತಾರೆ ಮುದ್ದಹನುಮೇಗೌಡರು? ಅರವಿಂದ್, ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರ ಯಾವ ಪ್ರಯತ್ನವೂ ಕೂಡ ಫಲ ನೀಡಿಲ್ಲ ಮತ್ತು ಅವರು ಕೂಡ ನಾನು ಸ್ಪರ್ಧೆ ಮಾಡ್ತೀನಿ, ದೇವೇಗೌಡರ ಹಿಂದೆ ಸರಿದ ನಂಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ಲಿ ಅನ್ನುವಂತ ಒತ್ತಡವನ್ನ ತರ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ಯಾರೋ ಒಬ್ರು ರಾಜಿ ಮಾಡಿಕೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ನಾಯಕರುಗಳು ಕೊನೆ ಗಳಿಗೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಮುದ್ದಹನುಮೇಗೌಡರ ಮನವೊಲಿಕೆಗೆ. ಆದ್ರೆ ಇದಕ್ಕೆ ಬದಲಿ ವ್ಯವಸ್ಥೆ ಏನು, ಅಥವಾ ಅವರು ಹಾಲಿ ಸಂಸದರೇ ಇದ್ದವ್ರಿಗೆ ಟಿಕೆಟ್ ತಪ್ಪಿದ್ರಿಂದ ಪಕ್ಷದಿಂದ ಅವರಿಗೆ ಏನನ್ನ ಮಾಡ್ಕೊಡ್ಬೇಕು ಬದಲಿ ವ್ಯವಸ್ಥೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವಂತದ್ದೇ ಬಹುಶಃ ಈ ಒಂದು ವಿಫಲತೆಗೆ ಕಾರಣ ಇರಬಹುದು. ಆದ್ರೂ ಕೂಡ ಇವತ್ತು ಬೆಳಗ್ಗೆ ಬಹುತೇಕ ತುಮಕೂರಿನಿಂದ ಅವರ ಬೆಂಬಲಿಗರು ಕೂಡ ಅವರ ನಿವಾಸಕ್ಕೆ, ಬೆಂಗಳೂರು ನಿವಾಸಕ್ಕೆ ಬರುವಂತ ಸಾಧ್ಯತೆ ಇದೆ. ಅಲ್ಲಿ ಒಂದು ಸುತ್ತಿನ ಸಭೆ ನಡೆಸಿದ ನಂತರ ಕಾಂಗ್ರೆಸ್ ನಾಯಕರಿಂದ ಯಾವ ಭರವಸೆ ಸಿಗುತ್ತೋ ಅದರ ಆಧಾರವಾಗಿ ಅವರು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅರವಿಂದ್, ಅಲ್ಲ, ಈಗ ಬದಲಿ ವ್ಯವಸ್ಥೆ ಅಂತಂದ್ರೆ ಅವರಿಗೆ ಈಗ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟಿರೋದ್ರಿಂದ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಏನಾದರೂ ಒಂದು ವ್ಯವಸ್ಥೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರೋ ಮಂತ್ರಿನೋ ಆ ಥರ ಏನಾದ್ರು ಭರವಸೆ ಸಿಕ್ಕಿದ್ರೆ ಮನವೊಲಿಕೆ ಆಗ್ಬೋದು ಅಂತನಾ? ಸದ್ಯದ ಪರಿಸ್ಥಿತಿ ಹಾಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇದ್ದಂತ ಸಂಸದರುಗಳಲ್ಲೇ ಸಾಕಷ್ಟು ಕ್ರಿಯಾಶೀಲ ಸಂಸದ ಅನ್ನುವಂತ ಹೆಸರನ್ನು ಕೂಡ ತಗೊಂಡಂತವ್ರು ಏಕಾಏಕಿ ಟಿಕೆಟ್ ಅನ್ನು ಕೂಡ ತಪ್ಪಿಸಿದ್ರು. ಕೇಳಿದ್ರೆ ಮೈತ್ರಿ ಸೂತ್ರ ಪಾಲನೆ ಅಂತ ಹೇಳಿದ್ರು. ಇಷ್ಟೆಲ್ಲ ಅವಮಾನ ಆಯ್ತು ನನಗೆ ಅನ್ನುವಂಥದ್ದು ಮುದ್ದಹನುಮೇಗೌಡರ ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅದನ್ನ ಸಮಾಧಾನ ಪಡಿಸಬೇಕಾಗಿದ್ದು ಕೂಡ ಪಕ್ಷದ ಜವಾಬ್ದಾರಿ ಆಗಿರೋದ್ರಿಂದ ಪಕ್ಷದಿಂದಲೇ ಖಚಿತವಾದ ಭರವಸೆ ಸಿಗ್ಲಿ ಅನ್ನುವಂತ ನಿರೀಕ್ಷೆಯಲ್ಲಿ ಮುದ್ದಹನುಮೇಗೌಡರು ಇದ್ದಂತೆ ಕಂಡು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರೆ ಸಾಕು, ರಾಜಣ್ಣ ಆಗ್ಬೋದು ಮುದ್ದಹನುಮೇಗೌಡರು ಆಗ್ಬೋದು ನಾಮಿನೇಷನ್ ವಾಪಸ್ ತಗೊಂಡ್ಬಿಡ್ತಾರೆ. ಆದ್ರೆ ಆ ಕೆಲಸ ಆಗ್ತಿಲ್ಲ ಅಂತ ತುಮಕೂರು ಕಡೆಯ ಜನ ಮಾತನಾಡ್ಕೋತಾ ಇದ್ದಾರೆ. ನಿಜನಾ ಸುಕೇಶ್ ಇದು? ಮುದ್ದಹನುಮೇಗೌಡರ ಮನವೊಲಿಸುವಂತ ಪ್ರಯತ್ನವನ್ನು ಖಂಡಿತ ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ದಾರೆ. ಆದ್ರೆ ಮುದ್ದಹನುಮೇಗೌಡರನ್ನ ಕೆಳಕ್ಕಿರುವಂತದ್ದು ಅವರ ಸ್ವಾಭಿಮಾನದ ವಿಚಾರ. ಅಂದ್ರೆ ಏನು ತಪ್ಪನ್ನೇ ಮಾಡದೆ ಅಥವಾ ಸಾಕಷ್ಟು ಕ್ರಿಯಾಶೀಲ ಸಂಸದ ಅಂತ ಹೆಸರನ್ನ ತಗೊಂಡ ಹೊರತಾಗಿಯೂ ಕೂಡ ನನಗೆ ಮೈತ್ರಿ ಹೆಸರಲ್ಲಿ ಟಿಕೆಟ್ ತಪ್ಪಿಸಿದ್ರು ಅನ್ನುವಂಥದ್ದು ಬಹುಶಃ ಮುದ್ದಹನುಮೇಗೌಡರಿಗೆ ಸ್ವಾಭಿಮಾನಕ್ಕೆ ಬಿದ್ದಂತ ಏಟು ಅಂತ ಅವ್ರು ಭಾವಿಸಿದಂತಿದೆ. ಅದನ್ನೇ ಅವರು ಕೂಡ ಹೇಳ್ಕೊಳ್ತಾ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಸೇರಿ ಎಲ್ಲಾ ನಾಯಕರು ಪ್ರಯತ್ನ ಮಾಡಿದ ಹೊರತಾಗಿಯೂ ಕೂಡ ಮುದ್ದಹನುಮೇಗೌಡರು ಇದುವರೆಗೂ ಕೂಡ ಮನವರಿಕೆ ಆಗಿಲ್ಲ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.